Welcome to Digital Learning Department of Collegiate Education. Dear students, it is continued from the last video. In last video means 6th session part 1st, I discussed about approaches of international business. Under that approaches of international business, ethnocentric approach will be discussed. And then second approach, in this part second of 6th session, I discussed polycentric approach. Therefore, what is polycentric approach? This is the second very important approach under international business. Means, in the ethnocentric approach, actually, according to that approach, any one company only produce according to the domestic market and domestic customer preferences and tastes, but excessive only market to the foreign country. But in polycentric approach, the domestic company or parent company establishes a foreign subsidiary company and decentralize all the operations and decision making and policy making to its executives. The executives of subsidiary company formulate the policies and strategies, design the product based on the host country environment and preferences of the local customers. See, means ಈ approach ಪ್ರಕಾರ parent company means domestic country company ಅಂದ್ರೆ home country company, it established its subsidiary means its branch to foreign countryಯಲ್ಲಿ ತನ್ನ ಸಬ್ಸಿಡಿಯನ್ನ ಎಸ್ಟಾಬ್ಲಿಷ್ ಮಾಡುತ್ತೆ, ಮೀನ್ಸ್ ವಾಟ್ ಕಾಲ್ಡ್ ಇನ್ಸ್ಟಾಲ್ ಮಾಡುತ್ತೆ, ಅಂಡ್ ಡಿಸೆಂಟ್ರಲೈಸ್ ಆಲ್ ಆಪರೇಷನ್ಸ್, ಎಲ್ಲ ಆಪರೇಷನ್ಸ್ ಅನ್ನು ಅದಕ್ಕೆ ಅಧಿಕಾರ ಕೊಡುತ್ತೆ. ಅಂಡ್ ಡಿಸಿಷನ್ ಮೇಕಿಂಗ್ ಇರ್ಬೋದು, ಪಾಲಿಸಿ ಮೇಕಿಂಗ್ ಇರ್ಬೋದು, ಪ್ರತಿಯೊಂದು ಸಹ ಆ ಹೋಸ್ಟ್ ಕಂಟ್ರಿ ಕಂಪನಿ ತೆಗೆದುಕೋಬಹುದು. ಅಕಾರ್ಡಿಂಗ್ ಟು ದ ಡಿಸೆಂಟ್ರಲೈಸೇಷನ್ ಆಫ್ ಆಪರೇಷನ್ಸ್, ಪಾಲಿಸಿ ಮೇಕಿಂಗ್, ಡಿಸಿಷನ್ ಮೇಕಿಂಗ್, ದಟ್ ಸಬ್ಸಿಡರಿ ಕಂಪನಿ ಫಾರ್ಮುಲೇಟ್ ದ ಪಾಲಿಸೀಸ್ and strategies and design the product based on the host country environment and according to the tastes and preferences of that host country customers. So, ಏನು ಹೋಮ್ ಕಂಟ್ರಿ ಕಂಪನಿ ಹೋಸ್ಟ್ ಕಂಟ್ರಿ ಕಂಪನಿಗೆ ತನ್ನ ಡಿಸಿಷನ್ ಮೇಕಿಂಗ್ ಅನ್ನ, ಪಾಲಿಸಿ ಮೇಕಿಂಗ್ ಅನ್ನ ಅಥವಾ ಆಪರೇಷನ್ಸ್ ಅನ್ನು ಮಾಡೋಕ್ಕೆ ಅಧಿಕಾರ ಕೊಡುತ್ತೆ. ಆ ಅಧಿಕಾರವನ್ನು ಯೂಸ್ ಮಾಡಿಕೊಂಡು ಅಲ್ಲಿನ ಕಂಪನಿಯ ಮೀನ್ಸ್ ಫಾರಿನ್ ಕಂಟ್ರಿ ಕಂಪನಿ ಅಥವಾ ಹೋಸ್ಟ್ ಕಂಟ್ರಿ ಕಂಪನಿ ಅಥವಾ ಸಬ್ಸಿಡರಿ ಕಂಪನಿಯ ಎಕ್ಸಿಕ್ಯೂಟಿವ್ಸ್ ಅಥವಾ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾರೆ, ದೇ ಫಾರ್ಮುಲೇಟ್ ದ ಪಾಲಿಸೀಸ್, ಅವರು ಪಾಲಿಸಿನ ಫಾರ್ಮುಲೇಟ್ ಮಾಡ್ತಾರೆ, ಸ್ಟ್ರಾಟಜಿಸ್ ಅನ್ನ ಫಾರ್ಮುಲೇಟ್ ಮಾಡ್ತಾರೆ, ಟು ಟುಕ್ ದ ಡಿಸಿಷನ್ ಟು ಡಿಸೈನ್ ದ ಪ್ರಾಡಕ್ಟ್, ಒಂದು ಪ್ರಾಡಕ್ಟ್ ಅನ್ನು ಡಿಸೈನ್ ಮಾಡ್ತಾರೆ ಅಕಾರ್ಡಿಂಗ್ ಟು ದ ಹೋಸ್ಟ್ ಕಂಟ್ರಿ ಎನ್ವಿರಾನ್ಮೆಂಟ್. ವೆರಿ ಇಂಪಾರ್ಟೆಂಟ್, ಹೋಸ್ಟ್ ಕಂಟ್ರಿ ಎನ್ವಿರಾನ್ಮೆಂಟ್ ತಕ್ಕನಾಗಿ ಡಿಸೈನ್ ಮಾಡ್ತಾರೆ. ಅಂಡ್ ದಟ್ ಕಂಟ್ರಿ ಕಸ್ಟಮರ್ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್, ಆ ಒಂದು ದೇಶದ ಅಲ್ಲಿನ ಒಂದು ಏನು ಗ್ರಾಹಕರ ಒಂದು ಟೇಸ್ಟ್ ಮತ್ತೆ ಪ್ರಿಫರೆನ್ಸ್ ಅದರ ಮೇಲೆ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಎ ಪಾಲಿಸೆಂಟ್ರಿಕ್ ಅಪ್ರೋಚ್. ಅಂದ್ರೆ ಪಾಲಿಸೆಂಟ್ರಿಕ್ ಅಪ್ರೋಚ್ ಪ್ರಕಾರ ಯಾವುದೇ ಒಂದು ದೇಶದ ಡೊಮೆಸ್ಟಿಕ್ ಕಂಪನಿ ಬೇರೊಂದು ದೇಶದಲ್ಲಿ ತನ್ನ ಸಬ್ಸಿಡಿಯನ್ನ ಎಸ್ಟಾಬ್ಲಿಷ್ ಮಾಡಿ ಆ ಸಬ್ಸಿಡಿಯರಿಗೆ ಪಾಲಿಸಿ ಮೇಕಿಂಗ್ ಅಲ್ಲಿ, ಡಿಸಿಷನ್ ಮೇಕಿಂಗ್ ಅಲ್ಲಿ, ಪ್ರಾಡಕ್ಟ್ ಡಿಸೈನ್ ಮಾಡೋದ್ರ ಸಂಬಂಧಪಟ್ಟಂತೆ ಡಿಸಿಷನ್ ತೆಗೆದುಕೊಳ್ಳೋಕೆ ಅಧಿಕಾರವನ್ನು ಕೊಡುತ್ತೆ, ಡಿಸೆಂಟ್ರಲೈಸ್ ಮಾಡುತ್ತೆ. ಅಕಾರ್ಡಿಂಗ್ ಟು ದಟ್ ಡಿಸೆಂಟ್ರಲೈಸೇಷನ್, ಸಬ್ಸಿಡರಿ ಕಂಪನಿ ಎಕ್ಸಿಕ್ಯೂಟಿವ್ಸ್ ಆರ್ ಮ್ಯಾನೇಜರ್ಸ್, ದೇ ಫಾರ್ಮುಲೇಟ್ ದ ಸ್ಟ್ರಾಟಜಿ, ದೇ ಡಿಸೈನ್ ದ ಪ್ರಾಡಕ್ಟ್, ದೇ ಪ್ರಿಪೇರ್ ದ ಪಾಲಿಸೀಸ್ ಅಕಾರ್ಡಿಂಗ್ ಟು ಬೇಸ್ಡ್ ಆನ್ ಹೋಸ್ಟ್ ಕಂಟ್ರಿ ಎನ್ವಿರಾನ್ಮೆಂಟ್ ಅಂಡ್ ಬೇಸ್ಡ್ ಆನ್ ಪ್ರಿಫರೆನ್ಸಸ್ ಅಂಡ್ ಟೇಸ್ಟ್ ಆಫ್ ದಟ್ ಲೋಕಲ್ ಕಸ್ಟಮರ್ಸ್. ದಿಸ್ ಈಸ್ ಕಾಲ್ಡ್ ಪಾಲಿಸೆಂಟ್ರಿಕ್ ಅಪ್ರೋಚ್. Therefore, he approach ಪ್ರಕಾರ, according to this approach, the companies customize the market mix to meet the taste, preference, performance and needs of customers of each international market. One of the good example for suitable is its diamond industry for exporting global level and setting the branch offices. It is one of the example for this polycentric. Means polycentric approach ಅಲ್ಲಿ ನಾನು ಆಲ್ರೆಡಿ ಹೇಳಿದಂಗೆ ಕಂಪನೀಸ್ ಕಸ್ಟಮೈಸ್ ದ ಮಾರ್ಕೆಟ್ ಮಿಕ್ಸ್ ಟು ಮೀಟ್ ದ ಟೇಸ್ಟ್, ಪ್ರಿಫರೆನ್ಸಸ್ ಅಂಡ್ ನೀಡ್ಸ್ ಆಫ್ ಕಸ್ಟಮರ್ಸ್ ಆಫ್ ಈಚ್ ಇಂಟರ್ನ್ಯಾಷನಲ್ ಮಾರ್ಕೆಟ್. ಪ್ರತಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ
ಪ್ರತಿಯೊಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ನೀಡ್ಸ್ ಅಂಡ್ ಪ್ರಿಫರೆನ್ಸಸ್ ಚೇಂಜಸ್ ಇರುತ್ತೆ. ಒಂದು ದೇಶದ ಒಂದು ನೀಡ್ಸ್ ಚೇಂಜಸ್ ಇರುತ್ತೆ, ಒಂದು ದೇಶದ ಒಂದು ಪ್ರಿಫರೆನ್ಸಸ್ ಚೇಂಜಸ್ ಇರುತ್ತೆ, ಟೇಸ್ಟ್ ಡಿಫರೆನ್ಸಸ್ ಚೇಂಜಸ್ ಇರುತ್ತೆ. ಹಾಗಾಗಿ ಪ್ರತಿಯೊಂದು ದೇಶದಲ್ಲೂ ಸಹ ತನ್ನ ಸಬ್ಸಿಡೀಸ್ ಅನ್ನು ಎಸ್ಟಾಬ್ಲಿಷ್ ಮಾಡೋದ್ರ ಮುಖಾಂತರ ಇಟ್ ಪ್ರಿಪೇರ್ ದ ಮಾರ್ಕೆಟಿಂಗ್ ಮಿಕ್ಸ್. ಆ ಒಂದು ಕಂಪನಿ, ಸಬ್ಸಿಡರಿ ಕಂಪನಿ ಮಾರ್ಕೆಟಿಂಗ್ ಮಿಕ್ಸ್ ಅನ್ನು ಪ್ರಿಪೇರ್ ಮಾಡುತ್ತೆ ಅಕಾರ್ಡಿಂಗ್ ಟು ದ ನೀಡ್ಸ್ ಆಫ್ ಪ್ರಿಫರೆನ್ಸಸ್ ಆಫ್ our customers of the local country and also needs of the customers of that market. Therefore, this is one of the very important approach. This is the second one approach. Under this approach, the nationals of host country are recruited for major operations to carry out the operations of the subsidiary company. The rationale behind this approach is that the locals of host country know their culture better than can run the business more efficiently than others. So, ಈ ಒಂದು ಅಪ್ರೋಚ್ ಪ್ರಕಾರ ಇದರ ಒಂದು ಮೇನ್ ಫೀಚರ್ಸ್ ಏನಪ್ಪ ಅಂದ್ರೆ, ಹೋಸ್ಟ್ ಕಂಟ್ರಿ ದೇ ರೆಕ್ರೂಟ್ ದ ಮ್ಯಾನೇಜರಲ್ ಪೊಸಿಷನ್ಸ್ ಟು ಕ್ಯಾರಿ ಔಟ್ ದ ಆಪರೇಷನ್ಸ್ ಆಫ್ ದ ಸಬ್ಸಿಡರಿ ಕಂಪನಿ. ಮೀನ್ಸ್ ಹೋಸ್ಟ್ ಕಂಟ್ರಿ ಇರ್ತಕ್ಕಂಥ ಪರ್ಸನ್ಸ್ ಅನ್ನು ಅಪಾಯಿಂಟ್ ಮಾಡ್ಕೊಳ್ಳುತ್ತೆ ಟು ಲುಕ್ ಆಫ್ಟರ್ ದ ಸಬ್ಸಿಡರಿ ಕಂಪನಿ. ಯಾಕೆ ಅಂದ್ರೆ, ವೈ ಸರ್ ಹೋಸ್ಟ್ ಕಂಪನಿ ಆಕ್ಚುಲಿ ಅದು ಹೋಮ್ ಕಂಟ್ರಿ ಕಂಪನಿ ಸಂಬಂಧ ರಿಕ್ರೂಟ್ ಮಾಡ್ಕೋಬಹುದು. ಬಟ್ ಹೋಸ್ಟ್ ಕಂಟ್ರಿ ಪರ್ಸನ್ಸ್ ಆದ್ರೆ, ಎಂಪ್ಲಾಯೀಸ್ ಆದ್ರೆ, ದೇ ನೋ ಅಬೌಟ್ ವಾಟ್ ಇಸ್ ದ ಮಾರ್ಕೆಟ್, what is the what you called needs and preferences of customers, and what is the what you called culture of that country. That's why they better understand about the culture and environment of the host country. That's why according to this approach, polycentric approach, subsidiary company appoint what you called employees and managers for that company for the only host country employees. Therefore according to this approach, any one domestic company establish their subsidiary in foreign country and decentralize the decision making, policy making and others to that executives. According to that decentralization, the executives of the subsidiary company to prepare product or design the product and what you call design the strategies and formulas and what you called guidelines according to the needs and tastes and preferences of local customers and according to the environment of local market. That this is called a polycentric approach. This is the meaning and features. Therefore, here, what is the advantages of this approach? ಈ ಅಪ್ರೋಚ್ ಅಲ್ಲಿ ಏನು ಅಡ್ವಾಂಟೇಜ್ ಸಿಗಬಹುದು ನಿಮಗೆ? ವೆರಿ ಇಂಪಾರ್ಟೆಂಟ್. ಬೆಟರ್ ಗೌರ್ಮೆಂಟ್ ಸಪೋರ್ಟ್, ವೆರಿ ಇಂಪಾರ್ಟೆಂಟ್. ಅಕಾರ್ಡಿಂಗ್ ಟು ದಿಸ್ ಅಪ್ರೋಚ್, ದ ಹೋಸ್ಟ್ ಕಂಟ್ರಿ ಗೌರ್ಮೆಂಟ್ ಸಪೋರ್ಟ್ ದ ದಿಸ್ ಟೈಪ್ ಆಫ್ ಕಂಪನೀಸ್. ಯಾಕೆ ಅಂದ್ರೆ, ಬಿಕಾಸ್ ಆಫ್ ದೋಸ್ ಕಂಪನೀಸ್ ಪ್ರೊವೈಡ್ ಇಂಪಾರ್ಟೆನ್ಸ್ ಟು ದ ಲೋಕಲ್ ಮಾರ್ಕೆಟ್, ಲೋಕಲ್ ಕಂಟ್ರಿ. ಆ ಲೋಕಲ್ ಎಂಪ್ಲಾಯೀಸ್ಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಡುತ್ತೆ. ಲೋಕಲ್ ಅಲ್ಲಿ ಕಸ್ಟಮರ್ಸ್ ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಪ್ರಕಾರ ಪ್ರೊಡಕ್ಷನ್ ಮಾಡುತ್ತೆ. ಅದಕ್ಕೋಸ್ಕರ ಗೌರ್ಮೆಂಟ್ ಸಪೋರ್ಟ್ ಕೊಡುತ್ತೆ. ಯಾವ ರೀತಿ? ಟ್ಯಾಕ್ಸ್ ಇನ್ಸೆಂಟಿವ್ಸ್ ಕೊಡೋದ್ರ ಮುಖಾಂತರ, ಸಬ್ಸಿಡೀಸ್ ಕೊಡೋದ್ರ ಮುಖಾಂತರ ಸಪೋರ್ಟ್ ಮಾಡುತ್ತೆ. ಒನ್ ಆಫ್ ದ ಅಡ್ವಾಂಟೇಜ್. ಎರಡನೇದು, ಚಾನ್ಸಸ್ ಆಫ್ ಸಕ್ಸಸ್ ಆರ್ ವೆರಿ ಹೈ. ವೆರಿ ಇಂಪಾರ್ಟೆಂಟ್. ಚಾನ್ಸಸ್ ಆಫ್ ಸಕ್ಸಸ್ ಆಫ್ ದೀಸ್ ಕಂಪನೀಸ್ ಆರ್ ವೆರಿ ಹೈ. ದಟ್ ಇಸ್ ಒನ್ ಆಫ್ ದಿ ಮೆರಿಟ್ ಅಂತ ಟ್ರೀಟ್ ಮಾಡಬಹುದು. ಯಾಕೆ ಅಂದ್ರೆ, ಇಟ್ ಗಿವನ್ ಎ ಪ್ರಿಫರೆನ್ಸ್ ಟು ದ ನೀಡ್ಸ್ ಆಫ್ ದ ಲೋಕಲ್ ಕಸ್ಟಮರ್ಸ್. And third one, the career opportunities for the nationals of the host country increases. Means employment opportunities increases. Already subsidiary companies took the employees only nationals, only host country employees. That's why employment opportunities increases. And fourth one, the morale of local staff increases. Because of why? Because of local employees are appointed and there is no what you called and other staffs are not appointed. Therefore, morale of the local staff also automatically increases. And better productivity, very important. It increases the productivity level. Productivity level increase due to better knowledge about the host country market. ಯಾಕೆಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಹೋಸ್ಟ್ ಕಂಟ್ರಿ ಮಾರ್ಕೆಟ್ ಅಲ್ಲಿ, ತನ್ನದೇ ಮಾರ್ಕೆಟ್ ಅಲ್ಲಿ ಯಾವ ಪ್ರಾಡಕ್ಟ್ ಡಿಮ್ಯಾಂಡ್ ಇದೆ,
ಯಾವ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕು, ಆ ಪ್ರಾಡಕ್ಟನ್ನು ಯಾವ ಡಿಸೈನ್ ಮಾಡಬೇಕು, ಆ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತ ಡಿಮ್ಯಾಂಡ್ ಯಾವ ಕ್ರಿಯೇಟ್ ಮಾಡಬೇಕು, ಮಾರ್ಕೆಟ್ ಯಾವ ಮಾಡಬೇಕು ಅನ್ನೋದು ಅಲ್ಲಿನ ಒಂದು ಮ್ಯಾನೇಜಿಂಗ್ ಸ್ಟಾಫ್ಗೆ, ಲೋಕಲ್ ಎಂಪ್ಲಾಯೀಸ್ಗೆ ಗೊತ್ತಿರುತ್ತೆ. ಹಾಗಾಗಿ ಲೋಕಲ್ ಪರ್ಸನ್ ಅನ್ನು ಅಪಾಯಿಂಟ್ ಮಾಡ್ಕೊಂಡಾಗ ದೇ ಡೂ good effort for marketing the product, for creating the demand. That's why increase the productivity. And another one advantage, hiring of locals of the host country is comparatively less expensive. That is very important. When the subsidiary company appoint local employees or local personnel to the company, automatically it is a less expensive to that what you call host country company. These are the better advantages according to the polycentric approach. Then, as it is approach, what you call advantages, some demerits are there. What is the demerits? Lack of coordination. Sometimes lack of coordination created between the host and parent country. And actually, parent company ಬೇರೆ, ಯಾಕಂದ್ರೆ ಪೇರೆಂಟ್ ಕಂಪನಿ ತನ್ನ ಸಬ್ಸಿಡಿ ಕಂಪನಿಯನ್ನು ಫಾರಿನ್ ಕಂಟ್ರಿಯಲ್ಲಿ ಎಸ್ಟಾಬ್ಲಿಷ್ ಮಾಡಿರುತ್ತೆ. ಬಟ್ ಪೇರೆಂಟ್ ಕಂಪನಿ ಪ್ರಕಾರ ಪೇರೆಂಟ್ ಕಂಪನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ಹೋಸ್ಟ್ ಕಂಪನಿ ಫಾಲೋ ಮಾಡಿಲ್ಲ ಅಂದ್ರೆ ಆಟೋಮೆಟಿಕಲಿ ಕೋಆರ್ಡಿನೇಷನ್ ಬರೋದಿಲ್ಲ. Therefore, lack of coordination is one of the demerit ಅಂತ ಟ್ರೀಟ್ ಮಾಡೋದು. Lack of effective communication between the staff members. Sometimes this is one of the demerit ಅಂತ ಟ್ರೀಟ್ ಮಾಡ್ತೀವಿ. Both home country and host country company staff members ಅಲ್ಲಿ lack of effective communication ಆಗಬಹುದು due to the language barrier. ಯಾಕೆಂದ್ರೆ suppose domestic country language is different and host country language is different. At that time, the staff members of both home country and host country company, the language barrier is arising. Automatically, effective communication is not possible. Then, lack of effective communication is one of the demerit. And difficult to control over the subsidiary. Very important. Home country, host country ಅಲ್ಲಿ ಒಂದು ಸಬ್ಸಿಡರಿ ಕಂಪನಿ ಎಸ್ಟಾಬ್ಲಿಷ್ ಮಾಡಿ ಡಿಸಿಷನ್ ಮೇಕಿಂಗ್, ಪಾಲಿಸಿ ಮೇಕಿಂಗ್, ಸ್ಟ್ರಾಟಜೀಸ್ ಸಂಬಂಧಪಟ್ಟಂತೆ ಡಿಸೆಂಟ್ರಲೈಸೇಷನ್ ಮಾಡಿದಾಗ ಆಟೋಮೆಟಿಕ್ಲಿ ಎಲ್ಲ ಅಧಿಕಾರ ಸಬ್ಸಿಡರಿ ಕಂಪನಿಯಲ್ಲಿ ಇರುತ್ತೆ. ಹಾಗಾಗಿ ಇಟ್ ಇಸ್ ಡಿಫಿಕಲ್ಟ್ ಟು ಕಂಟ್ರೋಲ್ ಬೈ ದ ಹೋಸ್ಟ್ ಕಂಟ್ರಿ ಕಂಪನಿಯನ್ನು ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ಈಸಿಲಿ. ಅಂಡ್ ಫೋರ್ತ್ ಒನ್, ಲ್ಯಾಕ್ ಆಫ್ ನಾಲೆಡ್ಜ್ ಅಬೌಟ್ ಮಾರ್ಕೆಟ್ ಕಂಡೀಷನ್ಸ್. Sometimes host country is not possible to produce or not possible to what you call market according to the local level market conditions because of lack of knowledge. These are the demerits of polycentric approach. Therefore, dear students, in this part second, we discuss about polycentric approach meaning and also some of features and advantages and disadvantages. Dear students, in this video part second we discuss only polycentric approach. Then this is the 6th session. In 6th session, part 1 and what you call ethnocentric approach and part 2 polycentric approach will be discussed. In next video, means in session 7th, we discuss about another 2 approaches of international business. Thank you.